ಮೀನೆಲ್ಲ ಬರ್ತಾ ಇದ್ದಾವೆ ಇವಾಗ. ಒಂದೆರಡು ಜನಕ್ಕಿಲ್ಲ ಮೀನಂತ ನೋಡಿ. ಆ ಕಡೆ ಈ ಕಡೆ ಫುಲ್ಲು ತೂಗ್ತಾ ಇದ್ದೆ. ಇವರೆಲ್ಲ ಸುಸ್ತಾಗಿ ಮಲಗಿಬಿಟ್ಟಾರ. ಈ ಮೀನುಗಾರರ ಕಷ್ಟ ಯಾವ ಥರ ಇರುತ್ತೆ, ಯಾವ ಥರ ಮೀನು ಹಿಡಿತಾರೆ ಪ್ರತಿಯೊಂದು ತೋರಿಸ್ತೀನಿ ಗೈಸ್. ಹಲೋ ವಾಟ್ಸಪ್ ಪ್ರತಿಗಳೇ, ನಾನು ನಿಮ್ಮ ಸಿಂಗಲ್ ಬ್ರೋ ಮಾತಾಡ್ತಿರೋದು. ನಾವಿವತ್ತು ಇದೇ ಸಮುದ್ರದಲ್ಲಿ ಫಿಶಿಂಗ್ ಮಾಡೋಕ್ಕಾಗಿ ಬಂದಿವೆ ಗೈಸ್. ಈ ಸಮುದ್ರದಲ್ಲಿ 10 ಅವರ್ ಇರ್ತೀವಿ. ಈ ಮೀನುಗಾರರ ಕಷ್ಟ ಯಾವ ಥರ ಇರುತ್ತೆ, ಯಾವ ಥರ ಮೀನು ಹಿಡಿತಾರೆ ಅಂತ ತೋರಿಸ್ತೀನಿ ಗೈಸ್. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೋಟಲ್ಲಿ ಮೀನು ಹಿಡಿಯೋರ ಜೊತೆ ಹೋಗ್ತಾ ಇದ್ದೀವಿ. ಆ ಬೋಟಲ್ಲಿ ಹೋಗ್ತಾವ ತಲೆನೋವು, ವಾಮಿಟ್ ಏನಾರು ಆಗ್ಬೋದು. ಅದಕ್ಕಾಗಿ ಒಂದು ಅರ್ಧ ಗಂಟೆ ಮುಂಚೆ ಮಾತ್ರೆ ತಗೋಬೇಕಂದ್ರೆ ಅದಕ್ಕೆ ಮಾತ್ರೆ ತಗೊಳ್ತಾ ಇದ್ದೀವಿ ಗೈಸ್. ನಾವಿವಾಗ ಹೊನ್ನಾವರ ಹಾರ್ಬರಲ್ಲಿದ್ದೀವಿ. ನೋಡ್ರಿ ಅಲ್ಲಿ ಕಾಣ್ತಾ ಇತ್ತಲ್ಲ, ಅದೆಲ್ಲ ಹೊನ್ನಾವರ ಬ್ರಿಡ್ಜ್. ಇಲ್ಲೆಲ್ಲ ನೋಡ್ತಿದ್ರಲ್ಲ, ಈ ಬೋಟ್ ಎಲ್ಲ ಇವಾಗ ಮೀನು ಹಿಡಿಯಕ್ಕೆ ಹೋಗ್ತಾ ಇದ್ದಾರೆ ರಾತ್ರಿ ಹೊತ್ತು ಗೈಸ್. ನಾವು ಹೋಗ್ತಾ ಇರೋ ಬೋಟು ಬೋಟ್ ಅಂತ. ಇದೇ ಬೋಟಲ್ಲೇ ನಾವು ಇವಾಗ ಮೀನು ಹಿಡಿಯಕ್ಕೆ ಹೋಗ್ತಾ ಇದೀವಿ ಗೈಸ್. ಇಲ್ಲಿ ಬಾಕ್ಸ್ ಕಾಣ್ತಾ ಇತ್ತಲ್ಲ, ಇದರಲ್ಲೇ ಐಸ್ ಐತಂತೆ. ಇದೆಲ್ಲ ಬಾಕ್ಸ್ಗಳು ಕಾಣ್ತಾ ಇದೆಯಲ್ಲ, ಇದೆಲ್ಲ ಮೀನು ಸ್ಟೋರ್ ಮಾಡೋದಂತೆ ಗೈಸ್. ನಾವಿವಾಗ ಕೆಳಗಡೆ ಬೋಟಿನ ಇಂಜಿನ್ ನೋಡೋಕೆ ಹೋಗ್ತಾ ಇದೀವಿ. ಇಲ್ಲಿ ನೋಡ್ರಿ ಕೆಳಗಡೆ ಐತಂತೆ ಗೈಸ್. ನೋಡ್ರಿ ಇಲ್ಲೇ ಐತಂತೆ ಇಂಜಿನ್. ಫುಲ್ ಕೆಳಗಡೆ ಬರ್ತಾ ಇದ್ದೀರಾ ಗೈಸ್. ಇದೆ ನೋಡ್ರಿ, ಫುಲ್ಲು ದೊಡ್ಡಕೈತೆ ಇಂಜಿನ್ ಮಾತ್ರ. ನೋಡ್ರಿ ಎಷ್ಟು ದೊಡ್ಡಕೈತೆ ಇಂಜಿನು ಗೈಸ್. ಇಲ್ಲೆಲ್ಲ ಟ್ಯಾಂಕ್ ಕಾಣ್ತಾ ಇದೆಯಲ್ಲ, ಇದೆಲ್ಲ ವಾಟರ್ ಅಂತ, ಕುಡಿಯೋ ನೀರು ಗೈಸ್. ನೋಡ್ರಿ ಇಲ್ಲೊಂದು ಇಂಜಿನು, ಅಲ್ಲೊಂದು ಇಂಜಿನು, ಎರಡೆರಡು ಇಂಜಿನ್ ಎಲ್ಲ ಕಾಣ್ತಾ ಇದ್ದಾವೆ. ಅಲ್ಲಿ ಬ್ಯಾಟ್ರಿ ಐತೆ. ಬ್ಯಾಟ್ರಿ ನೋಡಿ, ಮೂರು ಬ್ಯಾಟ್ರಿ ಇದ್ದಾವೆ. 1 ಅವರ್ದಾಗಂತೂ ಫುಲ್ ಶೆಕೆ. ಅದಕ್ಕೂ ಈ ನೈಟ್ ಹೊತ್ತು ಈ ಬೋಟ್ ಒಳಗಡೆ ಅಂತೂ ಇನ್ನೂ ಶೆಕೆ ಆಗ್ತೈತೆ ಇಂಜಿನ್ ಕೆಳಗಡೆ. ಯಾಕಂದರೆ ಫುಲ್ ಹೀಟ್ ಐತಲ್ಲ, ಅದಕ್ಕಾಗಿ ಈ ಥರ ಶೆಕೆ ಹೊಡಿತೈತೆ. ನಮ್ಮ ಬೋಟು ಇವಾಗ ಹೊನ್ನಾವರ ಹಾರ್ಬರಿಂದ ಹೊಡ್ತಾ ಇದೆ ಸಮುದ್ರ ಕಡೆಗೆ. ಬೋಟ್ ಎಲ್ಲ ಫುಲ್ಲು ಶೇಕ್ ಆಗ್ತೈತೆ. ಇವಾಗ ಸಮುದ್ರದ ಒಳಗಡೆ ಹೋಗ್ತಾ ಇದೀವಿ ನಾವು. ಇವಾಗ ಸಮುದ್ರ ಸುತ್ತಲೂ ಏನು ಕಾಣಿಸ್ತಾನೆ ಇಲ್ಲ ಗೈಸ್. ಬರೀ ಲೈಟ್ ಒಂದು ಕಾಣಿಸ್ತಾ ಐತೆ ಆ ಕಡೆ ಈ ಕಡೆ. ನೋಡ್ರಿ ನಮ್ಮ ಬೋಟ್ ಹಿಂದೆನೆ ಇನ್ನೊಂದು ಬೋಟು ಬರ್ತಾ ಇದೆ ಹಿಂದ್ಗಡೆ. ನಾವೆಲ್ಲ ಒಂದೇ ಬೋಟ್ ಐತೆ, ನಮ್ದೊಂದೇ ಬೋಟು ಅನ್ಕೊಂತೆ. ಅಲ್ಲಿ ನೋಡಿದ್ರೆ 3-4 ಬೋಟ್ ಇದಾವೆ. ಅಲ್ಲೊಂದು, ಇಲ್ಲೊಂದು ಗೈಸ್. ಕುಂಚೆ ಇಷ್ಟೊತ್ತು ಮೇಲ್ಗಡೆ ಹತ್ಕೊಂಡಿದ್ದ, ನಿಂತು ಬಂದ ಅಂತ ಕೆಳಗಡೆ ಇಳಿದು ಬಂದಾನೆ. ಆದರೆ ಬಂದ ತಕ್ಷಣ 2 ಸಲ ಬಿದ್ದೋದ ಗೈಸ್. ಗೈಸ್ ಇವರೇ ಕ್ಯಾಪ್ಟನ್, ಒಳ್ಳೆ ಡ್ರೈವಿಂಗ್ ಮಾಡ್ತಾ ಇದ್ದಾರ. ಇಲ್ಲಿ ನೋಡ್ರಿ, ಇದು ಕಾಣ್ತಾ ಇತ್ತಲ್ಲ, ಇದು ಮೀನು ಎಷ್ಟಿದಾವೆ ಅಂತ ತೋರಿಸೋದು. ಈ ಕಡೆ ಇದೆಲ್ಲ ಎಷ್ಟು ದೂರ ಎಲ್ಲ ಮ್ಯಾಪ್ ಎಲ್ಲ ತೋರಿಸ್ತದಂತ ಗೈಸ್. ಇವರೆಲ್ಲ ಸುಸ್ತಾಗಿ ಮಲಗಿಬಿಟ್ಟಾರ. ತಲೆ ಹಾಕೋ ಟೈಮಿಗೆ ಎಲ್ಲ ಎದ್ದೇಳ್ತಾರ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತೂಗ್ತಾ ಐತೆ. ಟೋಟ್ಲು ತೂಗ್ತಲ್ಲ, ಹಂಗೆ ತೂಗ್ತಾ ಐತೆ ಗೈಸ್. ಸರಿ ದೂರ ಬಂದೇವು ಇವಾಗ ಗೈಸ್. ಅಲ್ಲೊಂದು ಬೋಟ್ ಕಾಣ್ತಾ ಐತಲ್ಲ, ಆ ಬೋಟ್ ಹತ್ರನೇ ಇವಾಗ ನಾವು ಹೋಗ್ಬೇಕು ಮೀನು ಹಿಡಿಯೋಕ್ಕೆ. ಕೆಲ್ಸಗಾರೆಲ್ಲ ಫುಲ್ ಅಲರ್ಟ್ ಆಗಿದ್ದಾರೆ ಬಲೆ ಹಾಕೋಕ್ಕಾಗೆ. ಇವೆಲ್ಲ ಮಿಷನ್ ಎಲ್ಲ ಸ್ಟಾರ್ಟ್ ಮಾಡ್ಕಿದ್ದಾರೆ ಬಲೆ ಹಾಕೋಕ್ಕಾಗಿ. ನೋಡ್ರಿ ಬಲೆ ಎಲ್ಲ ಹೆಂಗೆ ಹೋಗ್ತಾ ಐತಂತ. ಇವೆಲ್ಲ ಫುಲ್ ಆ ಕಡೆ ಎಲ್ಲ ಬಲೆ ಹಾಕ್ತಾ ಇದ್ದಾರೆ ಇವಾಗ. ಮೀನು ಜಬ್ ಎಲ್ಲ ಹಾರ್ತಾ ಇದ್ದಾವೆ ನೋಡ್ರಿ ಹೆಂಗೆ. ಸಣ್ಣ ಮೀನು ಜಬ್ ಎಲ್ಲ ಅದ್ರಕ್ಕೆ ಸಿಗಾಕಿಬಿಟ್ಟವ್ರು. ಅಲ್ಲೇಂದ್ರೆ ನಾವು ಕಾಲಿಟ್ರೆ ಆ ಬಲೆ ಜೊತೆಗೆ ನಾವು ಸಮುದ್ರದೊಳಗೆ ಹೋಗಿ ಬಿದ್ದೋಗ್ತೀವಿ. ಆ ಬೋಟ್ ಹೆಂಗೆ ಆ ಕಡೆ ಈ ಕಡೆ ನೋಡ್ರಿ ನೋಡ್ರಿ. ಇದೆಲ್ಲ ಬಲೆ ಎಲ್ಲ ಹಗ್ಗ ಎಲ್ಲ ಕಟ್ತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ ಕಟ್ಟಕ್ಕಾಗಿ. ಬಲೆ ಎಲ್ಲ ಎಳೆಯೋಕ್ಕೆ ಸ್ಟಾರ್ಟ್ ಮಾಡ್ಯಾರ. ರೋಪ್ ಎಲ್ಲ ಸುತ್ತಾ ಇದ್ದಾರೆ ನೋಡ್ರಿ ಗೈಸ್. ನೋಡ್ರಿ ಇವಾಗ ಬಲೆ ಎಲ್ಲ ಇದು ಮಾಡ್ತಾ ಇದ್ದಾರೆ. ಬೋಟ್ ಎಲ್ಲ ಫುಲ್ಲು ಆ ಕಡೆ ಈ ಕಡೆ ಎಲ್ಲ ತೊಟ್ಲು ತುಗ್ತಾ ಐತೆ. ಇಲ್ಲೇ ನಿಲ್ಲಕ್ಕಾಗ್ತಾ ಇಲ್ಲ. ಇವಾಗ ಶಿಸ್ತಾಗಿ ಆ ಕಡೆ ಎಲ್ಲರೂ ಹೋಗ್ಬೇಕಷ್ಟೇ. ಯಾವ್ಯಾವ ಮೀನಿದೆ ಅಂತ ಎಲ್ಲ ಬೋರ್ಡ್ ಹಾಕ್ಯಾರ. ಇಲ್ಲೇ ಮುಳ್ತೊರಕೆ, ಕೊಟ್ಟಿಗೆರೆ, ಯಾವ್ಯಾವ್ದ ಜಾತಿ ಮೀನೆಲ್ಲ ಇದಾವೆ. ನಂಗೆ ಗೊತ್ತಿರೋದು ಬಾಂಡೆ, ತಾರ್ಲೆ, ಅದು ಬಿಟ್ರೆ ತಿಮಿಂಗಲ ಎಲ್ಲ ಒಂದು ಹೆಸರು ಕೇಳಿದೆ. ಆಮೇಲೆ ಗೊತ್ತಿದೆ, ಮತ್ತೆ ಇದು ಯಾವುದೂ ಗೊತ್ತಿಲ್ಲ ಗೈಸ್. ಇವಾಗೆಲ್ಲ ಲೈಟ್ ಎಲ್ಲ ಆನ್ ಮಾಡಿದ್ರು. ಮೀನೆಲ್ಲ ಎತ್ತಾರಂತೆ. ನೋಡ್ರಿ ಮೀನು ಹೆಂಗೆ ಕಾಣಿಸ್ತಾ ಇದೆ ಅಂತ. ನಾ ಮೀನು ಹಿಡಿಯೋದು ಫುಲ್ಲೆಲ್ಲ ವಿಡಿಯೋ ಮಾಡ್ತೀನಿ ಅಂತ ನೋಡಿದ್ರೆ ಬಂದು ಮಲ್ತೇನೆ. ಎತ್ತರಿ ಎದ್ದೇಳ್ತಲ್ಲ ಮುಂಚೆ ಇದ್ದಾಳ. ಜರ್ಕಿನ್ ಹಾಕಿಂದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ನೋಡ್ರಿ. ಎಲ್ಲ ಮೇಲ್ಗಡೆಯಿಂದ ನೀರು ಬೀಳ್ತಾ ಇದ್ದ, ಐಸ್ ಬೀಳ್ತಾ ಇದ್ದ, ಒಂದು ಗೊತ್ತಾಗ್ತಿಲ್ಲ ರೈಸ್. ಇವಾಗಂತ ದೋಣಿ ಆ ಕಡೆ ಈ ಕಡೆ ಫುಲ್ಲು ತೂಗ್ತಾ ಐತೆ. ಇಲ್ಲಿ ಮೀನು ಹಿಡಿಯೋರೆಲ್ಲ ಫುಲ್ಲು ಬಲೆಯನ್ನು ಜಗ್ತಾ ಇದ್ದಾರೆ. ಅವಾಗಿಂದ ಜಗ್ತಾ ಇದ್ದಾರೆ, ಸುಮಾರು ತಾಸು ಜಗ್ತಾ ಇದೆ. ಇನ್ನೂ ಒಂದು ತಾಸು ಗಟ್ಟಲೆ ಜಗ್ತಾ ಇರ್ತಾರಂತೆ. ಅಲ್ಲೆಲ್ಲ ಕಾಣಿಸ್ತಾ ಇತ್ತಲ್ಲ ಬಲೆ, ಅದೆಲ್ಲ ಇಲ್ಲಿವರೆಗೆ ಬರೋ ತನಕ ಜಗ್ತಾನೆ ಇರ್ತಾರಂತೆ. ಒಂದೊಂದೇ ಮೀನು ಸಿಗ್ತಾ ಇದ್ದಾವೆ ಗೈಸ್. ಬಲೆ ಎಲ್ಲ ಎತ್ತಾಯ್ತು ಇವಾಗ ನೋಡ್ರಿ. ಬೋಟಿಂದ ಎಲ್ಲ ಮೀನು ತೆಗಿತಾರಂತೆ ಇವಾಗ. ಇಲ್ಲೊಂದಿಷ್ಟು ಮೀನು ಬಲೆಯಿಂದ ಈ ಕಡೆ ಜಿಗ್ದಾವು ಇಲ್ಲೆಲ್ಲ ಇದ್ದಾವೆ. ಸಣ್ಣ ಜಬ್ಬೆಲ್ಲ ಇಲ್ಲಿ ಕಾಣಿಸ್ತಾ ಇದ್ದಾವೆ. ಬಲೆ ಎತ್ತಕ್ಕಾಗಿ ಆ ಬೋಟಿಗೆ ಹತ್ಕೊಂಡಿರೋ. ಆ ಬೋಟಿಂದ ಈ ಬೋಟಿಗೆ ಇವಾಗ ಅಣ್ಣರು ಹತ್ತಾರೆ.
ಗೈಸ್ ಮೀನೆಲ್ಲ ಬಲೆ ಒಳಗೆ ಇದಾವಂತೆ. ಇಲ್ಲೊಂದಿಷ್ಟು ಬೂಟ್ಯಾಗ ಹಿಡ್ಕೊ ಬಂದಾರೆ ನೋಡ್ರಿ. ಇದು ಎಂತ ಮಾಡಕ್ಕಂತ ಗೊತ್ತಿಲ್ಲ. ಈಗ ತೆಗೆದು ಅಲ್ಲಿ ಐಸ್ ಒಳಗಡೆ ಹಾಕ್ತಾರಂತೆ. ಇವಾಗ ನೋಡ್ರಿ ಮೀನೆಲ್ಲ ಬರ್ತಾ ಇದ್ದಾವೆ. ಇವಾಗ ತೆಗೆದು ಒಳಗಡೆ ಹಾಕ್ತಾರೆ. ಇವಾಗ ಗೈಸ್ ಭರ್ಜರಿ ಇದಾವೆ ಗೈಸ್. ಅಪ್ಪ ಒಂದೆರಡು ತರಕ್ಕಿಲ್ಲ ಮೀನಂತೂ. 926 ನೋಡ್ರಿ ಇವಾಗ ಎಲ್ಲ ಬುಟ್ಟಿ ತುಂಬ್ತಾರೆ. 73 ಅಯ್ಯಪ್ಪ ಸಾಮಾನ್ಯ ಮೀನು ಇದಾವ. ಇವಾಗೆಲ್ಲ ಜಬ್ಬು ಗಿಬ್ಬು ಎಲ್ಲ ಬುಟ್ಟಿ ತುಂಬ್ತಾ ಇದ್ದಾರೆ. ಬಂಗ್ಲೆನ ತಾರ್ಲೆನ ಒಂದೂ ಗೊತ್ತಾಗ್ತಿಲ್ಲ ಗೈಸ್. ನೋಡ್ರಿ ಯಾವ್ಯಾವ ಥರಕ್ಕೆ ಮೀನು ಇದಾವಂತ ನೋಡ್ರಿ. ಇವಾಗೆಲ್ಲ ತಗೋಗಿ ಐಸ್ ಒಳಗಡೆ ಹಾಕ್ತಾರೆ. ಎಲ್ಲ ತಂದು ಒಳಗಡೆ ಹಾಕ್ತಾರೆ. ಐಸ್ ಬಿಡ್ತಾ ಇದ್ದಾರೆ ಮೀನೆಲ್ಲ ಐಸ್ ಒಳಗಡೆ. ಜಿಂದೆ ಅಲ್ಲ ಇದು ಇರ್ತಾನೆ. ಇದು ಬೊಂಡಸ್. ಇದೊಂಥರ ಡಿಫ್ರೆಂಟ್ ಆಗೈತೆ. ಇದು ಭಾಳ ಬೋನಸ್ ಕೊಡ್ರಿ. ಸುಜುಕಿ ಬೋಂಡಸ್. ಸುಜುಕಿ ಯಾವ್ದು ಬೋಂಡಸಾ? ಸುಜುಕಿ ಬೋನಸ್ ಅಂತ ನೋಡ್ರಿ. ಸುಜುಕಿ ಬೋಂಡಸ್ ಅಂತ ಡಿಫ್ರೆಂಟ್ ಆಗೈತೆ. ಫಸ್ಟ್ ಟೈಮ್ ನಾನು ಈ ಥರ ಬೋಂಡಸ್ ಮೀನು ನೋಡ್ತಾ ಇರೋದು. ನೋಡ್ರಿ ಬಲೆ ಎಲ್ಲ ಹೆಂಗೆ ಜಗ್ತಾ ಇದ್ದಾರೆ. ಕಷ್ಟ ಬಿದ್ದು ಜಗ್ತಾ ಇದ್ದಾರೆ ಗೈಸ್. ಇವಾಗ ಒಂದ್ ಕಡೆ ಬಲೆ ಹಾಕಿ ಮುಗೀತು. ಇವಾಗ ಬೇರೆ ಕಡೆ ಮುಂದ್ಗಡೆ ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಇನ್ನು ಎಷ್ಟು ಕಿಲೋಮೀಟರ್ ಅಂತ ಗೊತ್ತಿಲ್ಲ. ಎಷ್ಟು ಅವರ್ ಆಗುತ್ತೆ ಅಂತಲೂ ಗೊತ್ತಿಲ್ಲ. ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಗೈಸ್. ಇಲ್ಲೇ ಇದವಲ್ಲ ಈ ಮೀನು ನಾಳೆಗೆ ಸಾರು ಮಾಡೋಕ್ಕಾಗಿ ರೆಡಿ ಮಾಡ್ತಾ ಇದ್ದಾರೆ. ಮೀನ್ ಹೆಸರು ಆಂಬಲ್ ಮೀನು ಅಂತ ನೋಡ್ರಿ. ಇವಾಗೆಲ್ಲ ಮೀನೆಲ್ಲ ತೋರಿಸ್ತಾ ಇದ್ದಾರೆ. ಇಲ್ಲಿರೋ ಅಷ್ಟು ಕೆಲಸಗಾರರಿಗೂ ಇಷ್ಟು ಮೀನು ಹಾಕ್ತಾರೆ ನೋಡ್ರಿ. ಇದೆಲ್ಲ ಫ್ರೆಶ್ ಮೀನು. ಇವಾಗ ಜಸ್ಟ್ ಹಿಡಿದು ಮೀನು ಗೈಸ್. ಮೀನು ನೋಡ್ರಿ ಅಣ್ಣ ಫ್ರೆಶ್ ಆಗಿ ಹೇಳ್ತಾ ಇದ್ದಾರೆ. ಪದ ಹಾಕಿ ಏನಾರ ಮಾಡ್ತಾ ಇದ್ದಾರೆ ನಮ್ಮ ಭಟ್ರು. ಭಟ್ರು ಬೇರೆ ಇಲ್ಲಿ ಅಡುಗೆ ಮಾಡೋಕ್ಕೆ ಕಾಯಿ ಹರಿತಾ ಇದ್ದಾರೆ ನೋಡ್ರಿ. ಇದು ಯಾವುದು ಇದು ಮೀನು? ಚೊಂಜ. ಅದು ಕೊಚ್ಚೆ. ಏನು ಮಾಡುತ್ತೆ ಅದು? ಅದು ಜಾಲ ಒಳಗಿರ್ತದೆ. ಅದು ಜಾಲ ಎಲ್ಲ ಚೂರು ಮಾಡ್ತದೆ. ಹಾಂ ಅಲ್ಲಿ ನೋಡಿದ್ರೆ ಇದು ಬಲೆನಾ ಚೂರು ಮಾಡೋದು. ಬಲೆಗೆ ಮೀನೆಲ್ಲ ತಿಂತದೆ ಇದು ಗೈಸ್. ನೋಡ್ರಿ ಈ ಮೀನು ಐತಲ್ಲ ಇದು ಬಲೆ ಎಲ್ಲ ಚೂರು ಮಾಡ್ತದಂತೆ, ತಿಂತಾ ಇರ್ತದಂತೆ. ಗೈಸ್ ಒಂದು ಪಾಯಿಂಟಿಂದ ಇವಾಗ ಇನ್ನೊಂದು ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಒಂದು ಪಾಯಿಂಟಲ್ಲಿ ಬಲೆ ಹಾಕಾಯ್ತು, ಮೀನು ಹಿಡಿದು ಆಯಿತು. ಮೀನು ಇಲ್ಲಿ ಇದಾವಲ್ಲ ಇದ್ರ ಒಳಗಡೆ ಸ್ಟೋರ್ ಮಾಡಾಯ್ತು ಐಸ್ ಒಳಗಡೆ. ಇವಾಗ ಮತ್ತೊಂದು ಕಡೆ ಇವಾಗ ಮೀನು ಹಿಡಿಬೇಕಂತ ಹೊರಟಿವೆ. ಬೆಳಗಿನ ಜಾವ 4 ಗಂಟೆಗೆ ಮೀನು ಹಿಡಿದಂತೆ. ಇವಾಗ ಟೈಮ್ ಬಂದ್ಬಿಟ್ಟು 1 ಗಂಟೆ ಆಯಿತು. 1 ಗಂಟೆಯಿಂದ 4 ಗಂಟೆವರೆಗೂ ಫುಲ್ಲು ನಿದ್ದೆ ಮಾಡಬೇಕು. ಇವಾಗ 9 ಗಂಟೆಯಿಂದನೂ ನಿದ್ದೆನೇ ಮಾಡಲ್ಲ ಗೈಸ್. Top of the hour, time for the morning news. But of course there is no news yet. Everyone's still asleep in their comfy bed. ಗೈಸ್ ಇವಾಗ 2ನೇ ಬಲೆ ಬಿಡ್ತಾರೆ. ಇವಾಗೆಲ್ಲ ಆ ಕಡೆಗೆಲ್ಲ ರೆಡಿ ಆಗ್ಯಾರ. ಟೈಮ್ ನೋಡ್ರಿ 4 ಗಂಟೆ ಆಯಿತು. ಫುಲ್ಲು ಟಾಪ್ ಮೇಲ್ಗಡೆ ಬಂದೆ. ಇವಾಗ ಬಲೆ ಎಲ್ಲ ಬಿಟ್ಟಿದ್ದಾರೆ. ಲೈಟಿಂಗು ಅದೇ ಲೈಟಿಂಗ್ ಮುಖಾಂತರ ಇಲ್ಲಿ ಲೈಟ್ ಎಲ್ಲ ಆಫ್ ಮಾಡ್ಕೊಂಡ್ಬಿಟ್ಟು ಫಿಶಿಂಗ್ ಮಾಡ್ತಾರೆ. ಗೈಸ್ ಮೀನೆಲ್ಲ ಯಾವ್ಯಾವ ಸಿಕ್ತು ಅಂತ ಹೇಳಿ ಟಾರ್ಚ್ ಹೊಡೆದು ನೋಡಕ್ಕೆ ಹಿಡಿದಾರೆ ಸಮುದ್ರದಾಗ. ಫಿಶ್ ಈ ಬಲೆ ಎಳಿತಾ ಐತೆ ನೋಡ್ರಿ. ಎರಡನೇ ಬಲೆ ಆಲ್ಮೋಸ್ಟ್ ಮುಗಿತಾ ಬಂತು ನೋಡ್ಬೋದು. ಇನ್ನೊಂದು ಸ್ವಲ್ಪ ಐತೆ. ಈ ಬಲೆ ಐತಲ್ಲ ಈ ಬಲೆ ಒಳಗಡೆ ಮೀನು ಹಾಕಿರ್ತದೆ. ಇವಾಗ ನೋಡ್ರಿ ಮೀನು ಹೆಂಗೆ ಇದಾವಂತ ಅದು ಕಾಣಿಸ್ತಾ ಇದಾವಲ್ಲ. ನೋಡ್ರಿ ಒಂದು ಅಂಕಲ್ ಸಿಕ್ತು. ಬರ್ತಾ ಇದ್ದಾವೆ ನೋಡ್ರಿ ಮೀನು. ಕುರಿಗಳ ಹಾಕ್ತಾರೆ ಇವಾಗ. ನೋಡ್ರಿ ಮೀನು ಭರ್ಜರಿ ಮೀನು ಇದಾವೆ.
ರಾಣಿ ರಾಣಿ ಡಿಸ್ಕೋ ರಾಣಿ ಡಿಸ್ಕೋ ರಾಣಿ. ಈ ಮೀನ್ ಹೆಸರು ಅಂತ ಡಿಸ್ಕೋ ರಾಣಿ ಅಂತ ನೋಡ್ರಿ. ಫುಲ್ಲು ಕಲರ್ ಜಿಗಿಮಿಗಿ ಹೊಳಿತಾ ಐತೆ. ಡಿಸ್ಕೋ ರಾಜ ಗೈಸ್, ಈ ಮೀನ್ ಹೆಸರು ಡಿಸ್ಕೋ ರಾಜ ಅಂತ. ಡಿಸ್ಕೋ ರಾಜ ಡಿಸ್ಕೋ ರಾಜ ಗೈಸ್ ಈ ಮೀನ್ ಐತಲ್ಲ, ಈ ಮೀನ್ ಹೆಸರು ಅಂಜಲ್ ಮೀನ್ ಅಂತ ನೋಡ್ರಿ. ಇಲ್ಲ ಬಾಯಿ ಕಳ್ಕೊಯ್ತೆ. ಇದು ಕಂಡಿ ಮೀನು, ಆದ್ರೆ ಇದ್ರ ಯಾವ್ದು ಸಿಗಡಿ 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 ಇದು ಸಿಗಡಿ ಇದು ನೋಡ್ರಿ ಫ್ಲಾಟ್ ಆಗೋಳೆ ಇದ್ದಂಗೆ ಐತೆ. ತೊಂಜ ತೊಂಜ ಜಾಸ್ತಿ ಯೂಸ್ ಮಾಡ್ತದೆ. ಬಲೆ ಕಟ್ ಮಾಡತ್ತಲ್ಲ ಇದು ಕಟ್ ಮಾಡೋದು ಬಲೆ. ಇದು ದೊಡ್ಡಕ್ಕೈತಲ್ಲ, ಅವಾಗ ಇದ್ದಿದ್ದು ಸಣ್ಣದಾಗಿತ್ತು ಬಲೆ ಅಲ್ಲ ಕಲ್ಲ. ಈ ಸೈಜ್ ಇರ್ತದೆ ಇದು ದೊಡ್ಡದು. ಮಿಂಡ್ರಿ ಮೀನ್ ಅಂತ ಇದೆ. ಇದು ಗೊಂಡಸ್ ಮೀನ್ ಅಂತ ನೋಡ್ರಿ. ಆಯಿಲ್ ಒಂಥರ ಅಪ್ಪ ಕೈಯಲ್ಲಿ ಹಿಡ್ದು. ಲಾಳೆ ಲಾಳೆ ತರ ಐತೆ. ಅಣ್ಣ ಕೈ ಮೇಲೆ ಆಯಿಲ್ ಬಿಟ್ಬಿಡ್ತೀವಿ. ಕಲರ್ದು ಒಳಗಿಂದು. ಗೈಸ್ ಇವತ್ತು ಭಾರಿ ಕಡಿಮೆ ಅಂತ ಮೀನ್ ಸಿಕ್ಕಿರೋದು. ಎಷ್ಟು ಹೋಗುತ್ತೆ ನೋಡ್ರಿ ಅಂಜಲ್ಲು 2.5 3 kg ಐತಿ ಅಂಜಲ್ಲು. ಇಷ್ಟು ದೊಡ್ಡ ಮೀನು ನೀವು ಲೈಫಾಗಿ ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಗೈಸ್ ನೋಡ್ರಿ ಅಂಜಲ್ ಮೀನು ಎಷ್ಟು ದೊಡ್ಡಕೈತಂತ. ಹೆಚ್ಚು ಕಮ್ಮಿ ಇದೆ 2.5 kg 3 kg ಹತ್ತತ್ರ ಐತಂತ ನೋಡ್ರಿ. ಗೈಸ್ ದೊಡ್ಡ ಮೀನು ಅಂದ್ರೆ ಇದೆ ನೋಡ್ರಿ ಈ ಬೋಟಾಗೆ ಇವತ್ತಿಗೆ. ನಮ್ಮ ಇದ್ರಕ್ಕೆಲ್ಲ ಸ್ವಲ್ಪ ಕಡಿಮೆ ಐತೆ, ಅಲ್ಲಿ ಬೆಂಗಳೂರಿಗೆಲ್ಲ ಇನ್ನೂ ಕಾಸ್ಟ್ಲಿ. ತೋರಿಸ್ಲಿ ಅಲ್ಲ. 400 ರೂಪಾಯಿ ಸ್ವಲ್ಪ ಕಡಿಮೆ ಆಯ್ತಾ ಒಂದು ಪೀಸಿಗೆ? ಒಂದು ಒಂದು ಪೀಸಿಗೆ? ಒಂದು ಪೀಸಿಗೆಲ್ಲ ಇಡೀ ಮೀನಿಗೆ ನಾ ಹೇಳ್ತಾ ಇರೋದು. ಒಂದು ಫ್ರೈ ಮೀನಿಗೆ ಒಂದು ಇಡೀ ಪೀಸಿ 400 ರೂಪಾಯಿ ನಮ್ಮ ಕಡೆ. ಇವಾಗ ಈ ದೊಡ್ಡದ್ರಲ್ಲ ಅಂಜಲ್ ಮೀನು, ಇದನ್ನ ಕಟ್ ಮಾಡ್ತಾ ಇದ್ದಾರೆ ಇವಾಗ. ಅಂಜಲ್ ಮೀನು ಊಟಕ್ಕಾಗಿ ರೆಡಿ ಮಾಡ್ತಾ ಇದ್ದಾರೆ. ಬೆಳಗ್ಗೆ ತಿಂಡಿ ಅಂದ್ರೆ ಅನ್ನ ಸಾಂಬಾರು ಅಂಜಲ್ ಮೀನು ಸಾರು ಮಾಡ್ತಾರೆ. ಇವಾಗ ಮೀನೆಲ್ಲ ಡಿವೈಡ್ ಮಾಡ್ತಾ ಇದ್ದಾರೆ. ತಾರ್ಲೆ ಬಂಗಡೆ ಅಂಜಲ್ಲು, ಬೋಂಡಾಸ್ ಮೀನು ಮತ್ತೆ ತಾರ್ಲೆ ಬಂಗಡೆ ಎಲ್ಲ ಡಿವೈಡ್ ಮಾಡ್ತಾರೆ. ಈ ಬೋಂಡಾಸ್ ಸ್ವಲ್ಪ ಜಾಸ್ತಿ ಐತೆ ನೋಡ್ರಿ. ಇವತ್ತು ಜಾಸ್ತಿ ಮೀನು ಸಿಗ್ಲೇ ಇಲ್ಲ ಪಾಪ, ಭಾರಿ ಕಷ್ಟ. ಹೋಗೋ ಸ್ಪೀಡಿಗೆ ನೀರು ನೋಡ್ರಿ ಹೆಂಗೆ ಆಗ್ತಾ ಇದೆ. ಬೋಟ್ ಒಳಗಡೆಯಿಂದ ನೀರೆಲ್ಲ ಸೋಲ್ತಾ ಇದೆ ಹೊರಗಡೆ. ಗೈಸ್ ಈ ಬೋಂಡಸ್ ಮೀನು ಏನೈತಲ್ಲ ಇದನ್ನ ಸಪ್ರೇಟ್ ಮಾಡಾಗೋಯ್ತು. ಇನ್ನು ಬೇರೆ ಬೇರೆ ಮೀನುಗಳ ಡಿವೈಡ್ ಮಾಡ್ತಾರೆ. ಗಂಡ ಮರುತ ಎಲ್ಲ ಇರ್ತದಲ್ಲ ಅವಾಗೆಲ್ಲ ಎಂತ ಮಾಡ್ತೀರಾ? ಅವಾಗ ಬೋಟ್ ಮೆಸೇಜ್ ಬಂದ ಮೇಲೆ ಹೋಗ್ತೀವಿ ನಾವು. ಮೆಸೇಜ್ ಅಂದರೆ ರಿಟರ್ನ್ ಹೋಗ್ಬಿಡ್ತೀರಾ? ಒಳಗೆ ಹೋಗ್ತೀವಿ ನಾವು. ಡೈಲಿ ಹೋಗೋಗಿ ನಿಮ್ಗೆ ಬೇಜಾರಾಗ್ಬಿಡುತ್ತೆ. ಹೌದು, ಎಂತ ಮಾಡೋದು, ದಂಧ ಇದೆಯಲ್ಲ ನಮ್ದು. ನಿಮಗೆ ಸ್ಯಾಲ್ರಿ ಎಲ್ಲ ಎಷ್ಟಿರುತ್ತೆ? ಅದೇ ಮೀನು ಥರ ಅದು ಫಿಶಿಂಗ್. ಒಂದು ಲಕ್ಷ ಇಟ್ಟು ತಗೊಂಡ್ಬಂದು 1,500 ತಾಗುತ್ತೆ ನಮಗೆ. ಈ ರೇಂಜಿಗೆ ಗಾಳಿ ಬಿಸ್ತಾ ಇತ್ತಲ್ಲ ಮರಿಯಾ. ಒಳ್ಳೆ ಟೈಟಾನಿಕ್ ಫಿಲ್ಮ್ಗೆ ಮೇಲೆ ಹತ್ತೀವಲ್ಲ ಆ ಥರ ಒಳ್ಳೆ ವೈಪ್ ಕೊಡ್ತೈತೆ. ಗೈಸ್ ನಾನು ಕುಂಚಿ ಇವಾಗ ಮೇಲ್ಗಡೆ ಬಂದು ಟಾಪಾಗಿ ಹತ್ಕಿದ್ದೀವಿ. ಅಲ್ಲೇ ಅಂದರೆ ಆ ಕಡೆ ಈ ಕಡೆ ಆಗ್ತೈತೆ. ಬೋಟ್ ಎಲ್ಲ ಶೇಕ್ ಆಗ್ತೈತೆ. ಹೆಂಗೈತೆ ಎಕ್ಸ್ಪೀರಿಯನ್ಸು? ಗೈಸ್ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಅಡ್ವೆಂಚರ್ ಮಾತ್ರ ಸಕ್ಕದಾಗಿತ್ತು. ಏನಂದ್ರೆ ಬೋಟ್ ಆ ಕಡೆ ಈ ಕಡೆ ಆಗುತ್ತೆ. ಹೆಂಗಂದ್ರೆ ಚಿಕ್ಕ ಮಕ್ಕಳು ತೊಟ್ಲಲ್ಲಿ ಮಲಗಿರ್ತಾರಲ್ಲ, ಒಳ್ಳೆ ಆ ಕಡೆ ಮಾಡಿ ಮಲಗಿಸ್ತಾರಲ್ಲ, ಆ ಥರ ಎಕ್ಸ್ಪೀರಿಯನ್ಸ್ ಆಯಿತು. ನೈಟ್ ಒಳ್ಳೆ ಕೂತಿದೆ ಇಲ್ಲಿ. ನೆಕ್ಸ್ಟ್ ಲೆವೆಲ್, ಒಳ್ಳೆ ನಿದ್ದೆ ಬರ್ತಾ ಇದ್ವು. ಅದಕ್ಕೆ ಇಳಿದೋದೆ. ಈಗ ಬೆಳಕರಿತೈತಿ. ಇನ್ನೇನು 1 hour ಹೋಗಿ ನಾವು ಹೋಗೋದೆ ನಾವಿನ್ನು. ಸಮುದ್ರ ಯಾವ ಕಡೆ ಹೋಗ್ಬೇಕಂತಾನೆ ಗೊತ್ತಾಗ್ತಲ್ಲ. ಇವಾಗ ರಿಟರ್ನ್ ಹೋಗ್ತಾ ಇದೀವಿ ಹೊನ್ನಾವರ ಹಾರ್ಬರಿಗೆ. ಗೈಸ್ ಇವಾಗ ಬೋಟ್ ಕ್ಯಾಪ್ಟನ್ ಹಾರ್ಬರ್ ಕಡೆ ಗಾಡಿನ ಓಡಿಸ್ತಾ ಇದ್ದಾರೆ. ಗೈಸ್ ಇವಾಗ ಆ ಬೋಟಿಂದ ಈ ಬೋಟ್ನಲ್ಲಿ ಬಂದಿದೆ ನೋಡ್ರಿ. ಕ್ರೇಜಿ ಆಗೈತಿ ಗೈಸ್ ವ್ಯೂ ಮಾತ್ರ. ಅಲ್ಲೊಂದು ನಮ್ಮ ಹಿಂದ್ಗಡೆ ಒಂದು ಬೋಟ್ ಬರ್ತಾ ಇತ್ತು ನೋಡ್ರಿ ಇಲ್ಲಿ. ಗೈಸ್ ನೋಡ್ರಿ ಬೆಳಗಿನ ಜಾವ ಹಾರ್ಬರ್ ಹೆಂಗೆ ಕಾಣಿಸ್ತಾ ಐತೆ ಅಂತ ನೋಡ್ರಿ. ಗೈಸ್ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಅದೇ ಹೊನ್ನಾವರ ಸೇತುವೆ. ನಮ್ಮ ಕೃತಿಕ್ ಸಾಗರ
ಫೈನಲಿ ಹಾರ್ಬರ್ ಹತ್ರ ಬಂದ್ವಿ. ನೋಡ್ಬೋದು ಇದೆ ಹೊನ್ನಾವರ ಹಾರ್ಬರು. ಈ ಹೊನ್ನಾವರ ಹಾರ್ಬರ್ ವಿಡಿಯೋನ ಒಂದು 2 ವರ್ಷದ ಮುಂಚೆನೇ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಅಂದರೆ ಐ ಕಾರ್ಡಲ್ಲಿ ಬರುತ್ತೆ, ಇಲ್ಲ ಎಂಡ್ ಕಾರ್ಡಲ್ಲಿ ಬರುತ್ತೆ, ವಾಚ್ ಮಾಡ್ಬೋದು. ಗೈಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮುಂದಿನ ದಿನಗಳಲ್ಲಿ ಹೊಸ ಕಂಟೆಂಟ್ನ ತರ್ತಾ ಇರ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗೈಸ್.